ಹಾಯ್ ಗೆಳೆಯರೇ, ನನ್ನ ಹೆಸರು ಚಂದನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾರು ಬಲ್ಲಿರಾ? ನೋಡಿ, ಮೈ ಬಣ್ಣ ಎಲ್ಲ ಹಸಿರು ಇದೆ. ನನ್ನ ಮೈಯೆಲ್ಲ ಸುಕ್ಕುಗಟ್ಟಿದೆ. ಈಗಲಾದರೂ ತಿಳಿಯುತ್ತೆ, ನಾನು ಭಾರತದಲ್ಲಿಯೇ ಹುಟ್ಟಿದ್ದೇನೆ. ನೋಡಿ, ನನ್ನಲ್ಲಿ ಎ ಮತ್ತು ಸಿ ಖನಿಜಾಂಶವೂ ಇದೆ. ಈಗಲಾದರೂ ತಿಳಿಯುತ್ತೆ, ನಾನೇ ಹೀರೆಕಾಯಿ. ನನ್ನಲ್ಲಿ ಎ ಮತ್ತು ಸಿ ಖನಿಜಾಂಶದ ಜೊತೆಗೆ ಅನ್ನಾಂಗದೂ ಇದೆ. ನಾನು ಪಲ್ಯ, ಗೊಜ್ಜು, ಸಾಂಬಾರು, ಬಜ್ಜಿಗಳಲ್ಲಿ ಉಪಯೋಗಿಸುತ್ತಾರೆ. ಧನ್ಯವಾದಗಳು. ಹಾಯ್ ಗೆಳೆಯರೇ, ನನ್ನ ಹೆಸರು ಫರ್ಹಾನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾರು ಗೊತ್ತೇ? ನನ್ನ ಹೆಸರು ಟೊಮ್ಯಾಟೊ. ನನ್ನಲ್ಲಿ ವಿಟಮಿನ್ ಸಿ, ಕೆ, ಅದರ ಜೊತೆಗೆ ಪೊಟ್ಯಾಷಿಯಂ ಉತ್ತಮ ಮೂಲವಾಗಿದೆ. ನಾನು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೇನೆ. ಧನ್ಯವಾದಗಳು. ಹಾಯ್ ಗೆಳೆಯರೇ, ನನ್ನ ಹೆಸರು ಗೀತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾರು ಗೊತ್ತಾ? ನಾನೇ ಕ್ಯಾರೆಟ್. ನನ್ನಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ನಾನು ಕಣ್ಣನ್ನು ಆರೋಗ್ಯದಿಂದ ಕಾಪಾಡುತ್ತೇನೆ. ಧನ್ಯವಾದಗಳು. ಹೆಲೋ ಗೆಳೆಯರೇ, ನನ್ನ ಹೆಸರು ಸಿನಿಕಾ ನಾಜು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಂಡೆಕಾಯಿ ಅನ್ಬೇಡಿ, ನನ್ನೆಲ್ಲ ಬಹಳಷ್ಟು ಪೋಷಕರಿದೆ. ನಾನು ಮಧುಮೇಹವನ್ನು ನಿಯಂತ್ರಿಸುತ್ತೇನೆ, ತೂಗಡಿಸಲು ಸಹಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಹಾಯ್ ಗೆಳೆಯರೇ, ನನ್ನ ಹೆಸರು ಸುಮಾಯಪಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಹೂಕೋಸು. ನನ್ನನ್ನು ಸೋದರು ಹೂಕೋಸು, ಗೆಡ್ಡೆಕೋಸು, ಎಲೆಕೋಸು ನನ್ನನ್ನು ಪಲ್ಯ, ಸಾಂಬಾರಿನಲ್ಲಿ, ಗೋಬಿ ಮಂದಿರಲ್ಲಿ ಬೆಳೆಸುತ್ತಾರೆ. ನನ್ನನ್ನು ಎಂದರೆ ಬಲು ಪ್ರೀತಿ. ಧನ್ಯವಾದಗಳು. ಹಾಯ್ ಗೆಳೆಯರು, ನನ್ನ ಹೆಸರು ಸುಮಾಯಕೋಸು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾರು ಗೊತ್ತಾ? ನಾನು ಕೆಂಪುಗಡ್ಡೆ. ನನ್ನನ್ನು ತಿಂದಿರ ದೇಹದಲ್ಲಿ ರಕ್ತ ಹೆಚ್ಚು ಆಗುತ್ತಿದೆ, ನಿಶಕ್ತಿ ಇರುವುದಲ್ಲಿ. ನನ್ನನ್ನು ಹಲ್ವಾ, ಪಲ್ಯ, ಸಾಂಬಾರ್ ಮಾಡುವುದಲ್ಲಿ ಬೆಳೆಸುತ್ತಾರೆ. ಧನ್ಯವಾದಗಳು. ಹಾಯ್ ಗೆಳೆಯರೇ, ನನ್ನ ಹೆಸರು ಗಣೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರೀತಿಯ ಸಹೋದರರು, ನಾನು ಯಾರು ಗೊತ್ತೇ? ನಾನು ಕರಿಬೇವು. ನನ್ನ ಮೈ ಬಣ್ಣ ಹಸಿರು. ನಾನು ಭಾರತದಲ್ಲೇ ಹುಟ್ಟಿದ್ದು. ನನ್ನನ್ನು ಅಡುಗೆಗಳಲ್ಲಿ ಎಲ್ಲವೂ ಬಯಸುತ್ತಾರೆ. ಧನ್ಯವಾದಗಳು.